ಯಾರು ಜನಸೇವೆ ಮಾಡ್ತಾರೋ ಅವರೇ ದೇವರು ಎಂತಕ್ಕಂಥ ವಿಚಾರ ಸಮೃದ್ಧಿ ಮಂಜುನಾಥರು ಮತ್ತೊಬ್ಬರು ಮುನೇಶ್ ಅವರು. ಸಮೃದ್ಧಿ ಅಂದ್ರೆ ಅಭಿವೃದ್ಧಿ. ಮುನೇಶ್ ಅವರು ನೋಡೋದಕ್ಕೆ ಸೇಮ್ ತಿರುಪತಿ ವೆಂಕಟರಮಣ ಸ್ವಾಮಿ ಇದ್ದಂಗೆ ಇದ್ದಾರೆ. ಮಕ್ಕಳು ಕಡಿಮೆ ಆಗ್ಬಿಡ್ತಾ ಇದ್ದಾರೆ. ಯಾಕಪ್ಪ ಅಂದ್ರೆ ಒಂದೇ ಒಂದು ನಮ್ಗೆ ಪ್ರಮೋಷನ್ ಬರೋದಿಲ್ಲ, ದಯವಿಟ್ಟು ನಮ್ಮ ಧ್ವನಿ ಎತ್ತಬೇಕು ಅಂತ ಹೇಳ್ತಾ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನು ನಮ್ಮೊಳಗೆ. ಎಲ್ಲಿದೆ ನಂದನ ಎಲ್ಲಿದೆ ಬಂಧನ ಎಲ್ಲ ಇವೆ ನಮ್ಮೊಳಗೆ. ಒಳಗಿನ ತಿಳಿಯಲು ಕಲಕದ ಇದ್ದರೆ ಅಮೃತದ ಸವೀಗ ನಾಲಿಗೆಗೆ. ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಹಮ್ಮಿನ ಕೋಟೆಯಲ್ಲಿ. ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು 4 ದಿನದ ಈ ಬದುಕಿನಲ್ಲಿ, 4 ದಿನದ ಈ ಬದುಕಿನಲ್ಲಿ. ಬಂಧುಗಳೇ, ಇಲ್ಲಿ ನಾವು ಕಲ್ಲು ಮಣ್ಣುಗಳ ಗುಡಿಯಲ್ಲಿ ದೇವರನ್ನು ಹುಡ್ತೇವೆ. ಆದರೆ ಯಾರು ಜನಸೇವೆ ಮಾಡ್ತಾರೋ ಅವರೇ ದೇವರು ಎಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಇಲ್ಲಿ ಇಬ್ಬರಿದ್ದಾರೆ. ಅವರು ಒಬ್ಬರು ಸಮೃದ್ಧಿ ಮಂಜುನಾಥರು ಮತ್ತೊಬ್ಬರು ಮುನೇಶ್ ಅವರು. ನಿಜವಾಗ್ಲೂ ಕೂಡ ಹೇಳ್ತೇನೆ, ಅವರಿಗೆ ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮಂಜುನಾಥ್ ಅವರಿಗೆ ತಾಲೂಕಿನ ಅಭಿವೃದ್ಧಿಯ ಬಗ್ಗೆ, ಸಮೃದ್ಧಿ ಅಂದ್ರೆ ಅಭಿವೃದ್ಧಿ, ಈ ತಾಲೂಕಿನಲ್ಲಿ ವಿಶೇಷವಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಏನಾದರೂ ಮಾಡಬೇಕು, SSLC ಫಲಿತಾಂಶವನ್ನ ಹೆಚ್ಚಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಕಳೆದ ವರ್ಷನೇ ಆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನವನ್ನು ಏರ್ಪಡಿಸುವ ಮೂಲಕ ಶಿಕ್ಷಣ ಕ್ಷೇತ್ರಕ್ಕೆ ತನ್ನದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಶಿಕ್ಷಕರಲ್ಲೂ ಕೂಡ ಒಂದು ಸೇವಾ ಮನೋಭಾವನೆಯನ್ನು ಬೆಳೆಸಿಕೊಳ್ಳುವಂತಹ ರೀತಿಯಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಸಲಹೆ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ. ಇಲಾಖೆಯೊಂದಿಗೆ ಅಷ್ಟೇ ಆತ್ಮೀಯವಾಗಿ ಆತ್ಮೀಯವಾಗಿ ಸ್ಪಂದಿಸುತ್ತಾ ಶಿಕ್ಷಣ ಕ್ಷೇತ್ರಕ್ಕೆ ಅವರದೇ ಆಗಿರ್ತಕ್ಕಂಥ ಸೇವೆಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಅವರು ಕೂಡ ಒಂದೇ ಈ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇರ್ತಕ್ಕಂಥ ದೇವರಿಗಿಂತ ನನ್ನ ಪ್ರಕಾರ ಅವರು ಶ್ರೇಷ್ಠರು ಅಂತಕ್ಕಂಥದನ್ನ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಾಗಿ ಮತ್ತೊಬ್ಬ ಸಮಾಜ ಸೇವಕ ಸಹೋದರ ಮುನೇಶ್ ಅವರು. ಮುನೇಶ್ ಅವರು ನೋಡೋದಕ್ಕೆ ಸೇಮ್ ತಿರುಪತಿ ವೆಂಕಟರಮಣ ಸ್ವಾಮಿ ಇದ್ದಂಗೆ ಇದ್ದಾರೆ. ನಿಜವಾಗ್ಲೂ ಕೂಡ ಹೇಳ್ತಾ ಇದ್ರು, ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತ. ಆ ಒಂದು ವಿಚಾರಕ್ಕೆ ನಮ್ಮ ಮುನೇಶ್ ಅವರು ಇಟ್ಟ ಹೆಸರು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಬಹಳ ಸಣ್ಣ ವಯಸ್ಸಿನಲ್ಲಿ ಒಂದು ಚಾರಿಟಿ ಟ್ರಸ್ಟ್ ಅನ್ನ ಏರ್ಪಾಡು ಮಾಡಿಕೊಂಡು ಬಹುಶಃ ಸುಮಾರು 2018 ಇಸ್ವಿಯಿಂದ ಗಮನಿಸ್ತಾ ಇದ್ದೀನಿ, ಅನೇಕ ಶಿಥಿಲವಾಗಿರ್ತಕ್ಕಂಥ ಸರ್ಕಾರಿ ಶಾಲೆಗಳಿಗೆ ರಿಪೇರಿ ಮಾಡಿಸುತ್ತಾ, ಸುಣ್ಣ ಬಣ್ಣ ಹೊಡಿಸುತ್ತಾ, ಖಾಸಗಿ ಶಾಲೆಗಳ ರೀತಿಯಲ್ಲಿ ಇಲ್ಲಿ ಕೂಡ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಅಂತಕ್ಕಂಥ ರೀತಿಯಲ್ಲಿ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ಮುನೇಶ್ ಅವರು ಇವತ್ತಿನ ದಿವಸ ಸುಮಾರು 2500 ಮಕ್ಕಳಿಗೆ ಟ್ರ್ಯಾಕ್ ಸೂಟ್ ಅನ್ನು ವಿತರಣೆ ಮಾಡ್ತಕ್ಕಂಥ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅವರಿಗೆ ಭಗವಂತನು ಇನ್ನೂ ಹೆಚ್ಚಿನ ಆಯಸ್ಸು, ಆರೋಗ್ಯ, ಭಾಗ್ಯವನ್ನು ನೀಡಿ ಅವರಿಗೆ ಇನ್ನೂ ಹೆಚ್ಚಿನ ಸೇವೆಯನ್ನು ಮಾಡ್ತಕ್ಕಂಥ ಅಮೂಲ್ಯವಾಗಿರ್ತಕ್ಕಂಥ ಅವಕಾಶಗಳು ಕಲ್ಪಿಸಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಹೆಚ್ಚಿನ ಸಮಯವನ್ನು ತಗೊಳ್ಳೋದಿಲ್ಲ, ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡೋದಿಲ್ಲ, ಅವಕಾಶಕ್ಕಾಗಿ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರೂ ಕೂಡ ಮಾತಾಡಿದ್ದಾರೆ. ಈ ಟ್ರಸ್ಟ್ಗಳು ಮಾಡಿಕೊಂಡು ಅನೇಕ ಸೇವೆಗಳು ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ. ನಮ್ಮ ಸಮೃದ್ಧಿ, ನಮ್ಮ ನಾರಾಯಣಸ್ವಾಮಿ ಸರ್ ಹೇಳಿದ್ರು, ಸಮೃದ್ಧಿ ಅಂದರೆ ಅವ್ರ ಹೆಸರಲ್ಲೇ ಇದೆ. ಸಮೃದ್ಧಿ ಮೊದಲು ಸುಮಾರು ಒಂದು 10 ವರ್ಷಗಳ ಕಾಲ ಅವರು ಏನು ಸಂಪಾದನೆ ಮಾಡ್ತಕ್ಕಂಥ ಒಂದು ಇದನ್ನು ಒಂದು 10%, 20% ಎಲ್ಲ ಸಮಾಜ ಸೇವೆ ಮಾಡ್ಕೊಂಡು ಬಂದಿರತಕ್ಕಂಥ ಅದೇ ಥರ ಬಂದು ನಮ್ಮ ಮುಳಬಾಗಿಲು ತಾಲೂಕು ಜನಗಳನ್ನು ಮೆಚ್ಚಿ ನಮ್ಮ ತಾಲೂಕಿಗೆ ಶಾಸಕರಾಗಿದ್ದಾರೆ. ಅವರಿಗೆ ನಮ್ಮೆಲ್ಲ ಇದನ್ನು ಕುರಿತು ಅದು ಒಂದು ಅಭಿನಂದನೆ ಹೇಳಬೇಕಾಗುತ್ತೆ. ಆದರೆ ಇವತ್ತಿನ ದಿನ ಸರ್ಕಾರಿ ಶಾಲೆಗಳು ಬರ್ತಾ ಕಡಿಮೆ ಮಕ್ಕಳಾಗ್ತಾ ಇದ್ದಾರೆ, ಗುಣಮಟ್ಟ ಏನು ಮಕ್ಕಳು ಕಡಿಮೆ ಆಗಿಬಿಡ್ತಾ ಇದ್ದಾರೆ. ಯಾಕಪ್ಪ ಅಂದರೆ ಪ್ರೈವೇಟು ಏನು ಅವಳಿಯಿಂದ ನಾವು ಎಚ್ಚೆತ್ಕೋಬೇಕು. ಅದೇ ಥರ ನಮ್ಮ ಮುಳಬಾಗಿಲು ತಾಲೂಕು ಟೀಚರ್ಸು ಅತಿ ಹೆಚ್ಚಿನ ಒಂದು ಶ್ರಮದಿಂದ ನಮ್ಮ ಜಿಲ್ಲೆಯಲ್ಲೇ ನಮ್ಮ 2ನೇ ಸ್ಥಾನವನ್ನು ಕೂಡ ಪಡೆದಿದ್ದೀವಿ ನಾವು ಶೈಕ್ಷಣಿಕವಾಗಿ ಕೂಡ. ಅದೇ ಥರ ನಮ್ಮ ಶಾಸಕರು ಮೊನ್ನೆ ಒಂದು ನಮ್ಗೆ ಹೇಳಿದ್ರು, ನೀವೆಲ್ಲ ಅನ್ಯೋನ್ಯವಾಗಿ ಒಂದಾಗಿ ಹೋಗ್ಬೇಕು ಅಂತ. ಖಂಡಿತವಾಗಿ ಕೂಡ ನಾವು ಟೀಚರ್ಸ್ ಮೊದಲು ಶಿಕ್ಷಕರಾಗಿದ್ದೀವಿ ಹೊರತು ಮತ್ತೆ ಬರೋದು ಸಂಘಟನೆ. ಏನು ಸಂಘಟನೆ ಪ್ರಜಾಪ್ರಭುತ್ವದಲ್ಲಿ ನಾವೇ ಇಲ್ಲ, ಪ್ರತಿಯೊಂದು ಪ್ರಜಾಪ್ರಭುತ್ವ ಸಂಘಟನೆ ಇದೆ.
ಅದು ನೀವು ಮಾತು ಕೊಡ್ತಾ ಇದ್ದೀವಿ. ಯಾವತ್ತೂ ಕೂಡ ನಾವು ಒಂದು ಶಿಕ್ಷಕರಾಗೇ ಸೇವೆ ಮಾಡಿ ಶಿಕ್ಷಕರಾಗಿ ಇದಾಗ್ತೀವಿ. ಮತ್ತು ನಾವು ಏನು ನೀವು ಕೊಟ್ಟಿದ್ದಾರೆ ಈಗ ಮೊನ್ನೆ ಒಂದು ಬೃಹತ್ ಮಟ್ಟವಾಗಿರ್ತಕ್ಕಂಥ ನಮ್ಮ ಇದಾಯಿತು, ಒಂದು ಸ್ಟ್ರೈಕ್ ಆಯಿತು. ಏನು ಒಂದು 2017ರಲ್ಲಿ ನಮ್ಮ ಇತರ ವಿರುದ್ಧ ಏನು ಮಾಡಿದ್ದಾರೆ ಒಂದು ಅದನ್ನು ತರಬೇತಿ ಇದು ಮಾಡಿದ್ದೇವೆ. ಏನು ತಾವು ಧ್ವನಿ ಕೊಡಬೇಕು ಅದನ್ನು ಶಿಕ್ಷಕರಿಗೆ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಏನು ಬರೀ ಒಂದು ವಿಲೇಜ್ ಅಕೌಂಟ್ ಆದರೆ ತಹಸೀಲ್ದಾರ್ ಆಗಿ ನಿವೃತ್ತಿ ಹೋಗ್ತಾರೆ, ಒಂದು ಪೊಲೀಸ್ ಆದರೆ ಸಬ್ ಇನ್ಸ್ಪೆಕ್ಟರ್ ಆಗಿ ನಿವೃತ್ತಿ ಹೋಗ್ತಾರೆ. ನಾವು ಟೀಚರ್ಸ್ ಆಗಿ ಆಯ್ಕೆ ಆದರೆ ಬರೀ ಟೀಚರ್ಸ್ ಆಗಿ ನಿವೃತ್ತಿ ಒಂದು ಹೊರತು ಒಂದೇ ಒಂದು ನಮ್ಗೆ ಪ್ರಮೋಷನ್ ಬರೋದಿಲ್ಲ. ದಯವಿಟ್ಟು ನಮ್ಮ ಧ್ವನಿ ಎತ್ತಬೇಕು ಅಂತ ಹೇಳ್ತಾ ತಮ್ಮಲ್ಲೆಲ್ಲರೂ ನಮ್ಮ ಕರೆಸಿ ಮಾತಾಡೋ ಅವಕಾಶ ಕೊಡೋದು ಎಲ್ಲರಿಗೂ ಒಂದು ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಜೈ ಕರ್ನಾಟಕ ಮಾತು. ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ.